ಆಗೈತೆ ಹಿಂಗ ತಾಳ್ಬೇಕು ಅಂದ್ರೆ ಬಿಡ್ರಿ ಅಮೋಕ್ಷನ ಮಟ್ಟ ಮನೆ ಅವರು ಇಲ್ಲ ಗಚ್ಚ ಗಚ್ಚ ಹೊಡಿ ತಂಗಿ ಆ ತಮ್ಮ ತಂಗಿ ಮ್ಯಾಲ್ನಾಗದಿ ನೀನು ಸ್ವಲ್ಪ ವಿಚಾರ ಮಾಡಿ ಮಾತಾಡು ತಮ್ಮ ಅಂತ ಅಣ್ಣ ತಮ್ಮಗ ಬುದ್ಧಿ ಮಾತು ಹೇಳಿದ. ಅಣ್ಣ ಇಲ್ಲಿ ಯಾವ ವಿಷಯ ಈ ಕಡೆ ಕೇಳಿ ಅಣ್ಣನ ಕಡೆ ಹೋಗಿ ನೀನು ಬಿಪಿ ಎಮ್ಸ್ಕೊಬೇಡ ಸ್ವಲ್ಪ ನಮಗೂ ಏರೈತಿ ಈಗ. ಇಲ್ರಿ ಅದಕ್ಕಿಂತ ಅಡ್ಬಿಟ್ಟು ಬಿಪಿ ಐತದ ಗಿರಕ್ಕೆ ಹೌದಾ ಹೌದಿಲ್ಲ. ತಮ್ಮ ಅಕ್ಕ ತಂಗಿ ಮ್ಯಾಲ್ನಾಗದಿ ಸ್ವಲ್ಪ ನೀವು ವಿಚಾರ ಮಾಡಿ ಮಾತಾಡೋತ್ತೆ ಅಣ್ಣ ತಮ್ಮಗ ಬುದ್ಧಿ ಮಾತು ಹೇಳಿದ. ಭಾಳ ಬುದ್ಧಿ ಮಾತಾಡ ತಮ್ಮನ ಬಿಟ್ಟು ತುಡುಗಲೆ ಮದುವೆ ಆಗಲೇಕರೆ ಎಲ್ಲ ತೊಡಗಲಾರ ಆಗ್ಲಿ ಕರೆ ಕರೆ ಆಗ್ಲಿ ಸುಳ್ಳ ಆಗ್ಲಿ ಬಿಡು. ಹೌದಾ ಹೌದಿಲ್ಲ. ತಮ್ಮಗ ಬುದ್ಧಿ ಮಾತು ಹೇಳಿದ ಕರೆಯನ್ನ ಆದ್ರೆ ನೀ ತಿಳ್ಕೊಳ್ಳುವಂತ ಮಾತು ನೀ ಜ್ಞಾನಕ್ಕೆ ಹೋಗಿ ಮುಟ್ಟಿಸುವಂತ ಮಾತು ತಿಳ್ಕೊಂಡಿದ್ದೀಪ ಅಂದ್ರ ಅದ ಜ್ಞಾನಕ್ಕೆ ಹೋಗಿ ಮುಟ್ಟುತ್ತದ ಮುಟ್ಟುತ್ತದ. ನೀ ಅಜ್ಞಾನದಾಗನೇ ತಿಳ್ಕೊಂಡಿದ್ದೀಪ ಅಂದ್ರ ಇದನ್ನ ಮತ್ತೆ ಹಾಸಿಯಾಗಿ ಹೇಸಿಗೆ ಮಾಡಿದಂಗ ಆಗ್ತದೆ ಇದು ಕೆಲಸ. ಹೌದಾ ದೊಡ್ಡವಾಯಿ ತಿಳ್ಕೋ ಶಕ್ತಿ ನಿನ್ನಲ್ಲಿ ಐತೋ ಇಲ್ಲ ಇಲ್ಲ ತಮ್ಮ ಮಾತಾಡಿದಂತ ಮಾತು ಜ್ಞಾನಕ್ಕೆ ಹೋಗಿ ಮುಟ್ಟಿಸುವಂತ ಮಾತು ನೀ ಮಾತಾಡಬೇಕಾಗಿತ್ತು. ಅಜ್ಞಾನದಾಗ ಯಾಕೆ ನೀ ತಿಳ್ಕೊಂಡಿ ಇನ್ನ ಹಾಸಿಗೆ ಕಾಣ್ತದೀನಿ ಅಲ್ಲೇ ನನ್ನ ಮಗಳ ಬಲ್ಲಿ. ಹಾಸಿಗೆ ಬಿಟ್ಟವ್ರಿಗೆ ಏನು ಕೂನ ಇಲ್ಲ, 3 ಮಳಕ್ ಹೋದಿನ ಕೂನ. ತಿಳ್ಕೊಂಡು ಮಾತಾಡ್ರಿ. ನಾವೇನೋ ಒಂದು ಮಾತಾಡುವಂತ ಮಾತು ಜ್ಞಾನಕ್ಕೆ ಹೋಗಿ ಮುಟ್ಟಿಸುವಂತ ಮಾತು ಇರಬೇಕು. ಒಂದು ಏನೋ ಮಾತಾಡಿದನಪ್ಪ ಜ್ಞಾನಕ್ಕೆ ಹೋಗಿ ಮುಟ್ಟಿಸುವಂತ ಮಾತು ನೀ ಮಾತಾಡಿದಪ್ಪ ನಿಜವಾದ ಕಲಾವಿದ್ರು ಅವ್ರದ್ದು ಹೌದು ನಮ್ಮ ಅಣ್ಣನ ಗಡಿಗೆ ಸುಟ್ಟದ ತಿದ್ದಿದ್ನ್ಯಾ ಅಲ್ರಿ. ಕಮಿಟಿ ವಿಚಾರ ಮಾಡ್ರಿ. ನಾವ್ ವಿಷಯ ಮಾತಾಡೋದು ಎದ್ರಾಗ ಮಾತಾಡ ಭಾಷಾದ ಒಳಗ ಹಾಡಿಕೆ ಒಳಗೆ ತಾಳ್ಮೆಟ್ರೊಳಗೆ ಖರ್ಚು ಖರ್ಚು ಅನ್ಬೇಕಂದ್ರೆ ಬ್ರೇಕ್ ಇರ್ಲಿ ಬಿಡು. ಅದನ್ನ ಏನು ಕುಸ್ತಿ ಹಿಡಿದಾಕ ಭಾಷಾಡೋದು ಹಂಗೆ ಇರಬೇಕು ಒಳಗೆ ಕೆಪಾಸಿಟಿ. ಅದಕ್ಕೆ ಮಾತಾಡ ಅಕಸ್ಮಾತ್ ರೋಡ್ ಬ್ರೇಕ್ ಬಂದ ಗಚ್ಚ ಹೊಡಿ ಅನ್ನಂದ್ರ ಒಂದ್ ಸಂದರ್ಭದಾಗ ಆ ಬ್ರೇಕ್ ಹತ್ತಿರ ತುರುದಿಲ್ಲ ಒಮ್ಮೆ ಗಾಡಿಗಳ ಹಂಗೆ ಹೋದ್ರ ಎಲ್ಲಿ ಹೋಗೋದಾತೈತಿ. ಅದಕ್ಕೆ ಜೋರಾಗಿ ಒತ್ತಂತ ಹೇಳಿದ ಮಾತಾವ. ಅದನ್ನ ನೀ ಯಾಕೆ ಅರ್ಥ ತಿಳ್ಕೊತಿದಿ? ತಾಳ್ಮೆಟ್ರೊಳಗೆ ಹೊಡಿನ ಗಚ್ಚ ಗಚ್ಚ ಅಂತ ಬ್ರೇಕ್ ಇರ ಹೇಳ್ತೀನಿ 10 ಸಲ ಹೇಳ್ತೀನಿ. ಅದಕ್ಕ ಅನ್ನ ನೀ ತಿಳ್ಕೊಳ್ಳುವಂತ ಮಾತು ಜ್ಞಾನಕ್ಕೆ ನಿನ್ನ ಲೆವೆಲ್ ಏನ ನೀ ತಿಳ್ಕೊಳ್ಳುವಂತ ಬುದ್ಧಿ ಏನ ಹೆಂಗಸರ್ಗತೆ ವಿಚಾರ ಮಾಡಬೇಡ. ಏಯಪ್ಪ ಏನಪ್ಪ ನಾವು ಮಾತಾಡಿದ ಮಾತು ಅಣ್ಣಗೆ ಪೆಟ್ಟು, ನೀ ಮಾತಾಡಿದ ಮಾತು ಅಣ್ಣಗೆ ಪೆಟ್ಟತ್ತಾವ, ನಾ ಮಾತಾಡಿದ ಪೆಟ್ಟತ್ತದಲೇ ಹೇಳಿದವನ್ನ ಯಾನೋ ವಿಚಾರ ಮಾಡಕ್ರೆ ಹೆಂಗಸರ್ಗತೆ ವಿಚಾರ ಮಾಡಬೇಡ. ಹೌದಾ ನಿನ್ನ ಲೆವೆಲ್ ಏನ ನಿನ್ನ ಮಾತೇನ ನೀ ವಿಚಾರ ಮಾಡಿ ತಮ್ಮಗ್ ಮಾತಾಡೋದೇನ. ಹೌದಿಲ್ಲ. ಇದೇನಿಲ್ಲ ಅಣ್ಣತ್ತ ಏನಂತೇಳಿ ಏನಂತೇವ ತಮ್ಮ ಇವತ್ತ ನಾವೊಂದು ಮಾತು ಹೇಳಿದ್ಯ. ಏನ್ ಹೇಳಿದ್ರಿ? ಹೊತ್ತು ಏರುಗೊಡದ ಸುಮ್ಮ ಕುಂದ್ರು ಕರ್ತವ್ಯ ನಿಮ್ಮದು, ಇವ್ರು ದಂಡಿಗೆ ಹಚ್ಚೋ ಕರ್ತವ್ಯ ನಂದು ಅಂತ ವಿಷಯದಾಗ ಮಾತಾಡಿನ್ಯಾನ. ವಿಷಯದಾಗ ಹೌದಿಲ್ಲ. ಅದಕ್ಕ ಅಣ್ಣ ಏನ್ ಮಾಡಿ ತಂಗಿ ನಿನಗ ದಂಡಿಗೆ ಹಚ್ಚವ ನಾನೇ. ಎಲ್ಲಿ ದಂಡಿಗೆ ಹಚ್ಚಿದಿ? ಎಲ್ಲಿ ಹಚ್ಚಿ ಹೇಳಕ್ ನಾಚಿ ಬರಬೇಕು ಸಭಾದಾಗ ಹೇಳ್ತೀನಿ ನೋಡ್ಬೇಕು ನೀ ಏನ ಏನಂತೇವ ತಂಗಿ ನಿನಗ ದಂಡಿಗೆ ಹಚ್ಚಬೇಕಂದ್ರೆ ನಿನ್ನ ಲಗ್ನ ಮಾಡಿ ಕೊಡವ್ ನಾನೇ. ಹೌದಿಲ್ಲ. ನೀ ಯಾವಾಗ ಅಕ್ಕನಂತೇಳಿ ಹೇಳು ನಾ ಮಾಡಿ ಕೊಡ್ತಾನ ಅಂದಿಲ್ರಿ. ಅಂದಿಲ್ರಿ. ಲಗ್ನ ಮಾಡಿ ಕೊಡತ್ತಿ ಹೇಳ್ಬೇಕಣ್ಣ ಮಂದ್ಯಾಗ. ನಿನ್ನ ತಿಳಾಗ ನಾ ತಂಗಿ ವಯಸ್ಸಿಗೆ ಬಂದಾಳ ಪ್ರಾಯಕ್ಕೆ ಬಂದಾಳ ಮದುವೆ ಮಾಡ್ಬೇಕು ಬುದ್ಧಿ ಇಲ್ಲ ನನಗೆ. ನಿನ್ನ ಕಬರಿಗೇಡಿ ನಿನ್ನ ವಯಸ್ಸು ಬರ ನೀ ಯಾವ ಪಟ್ಟೆ ಮದುವೆ ಆಗಿ ಕಬರಿಗೇಡಿ ಕೈಯ ಕೊಬ್ಬರಿ ಕೊಟ್ರ ಕೊಬ್ಬರಿ ಬಿಟ್ಟು ಪಾಟಿ ತಿಂತದ. ಪಾಟಿನೂ ತಿಳಲಿ ಸುಟ್ಟ ಅಂತೀರು ಮಂದಿ ಅಂತ ಸುಟ್ಟ. ನೀ ಸ್ವಲ್ಪ ಸಮಾಧಾನ ಇರು. ಹೌದಿಲ್ಲ. ತಂಗಿ ನಾ ಲಗ್ನ ಹಾಕ್ತಾನೆ ಅಣ್ಣ ಅಂತ ಹೇಳ್ಬೇಕತ್ತ. ಹೆಣ್ಮಕ್ಳು ಯಾವಾಗೂ ಬಾಯಿ ಬಿಚ್ಚಿ ಮಾತಾಡುದಿಲ್ಲ. ಇದು ಮೊದಲು ತಲೆಯಾಗ ನಿನಗೆ ನೆನಪಿರ್ಲಿ. ಇದೇ ಊರಾಗ ತಂಗಿ ವಯಸ್ಸಿಗೆ ಬಂದಾಳ ನಾ ಲಗ್ನ ಮಾಡಿ 25 ವರ್ಷ ಮೀರ್ಯದ ಲಗ್ನ ಮಾಡಿ ಕೊಡ್ತಾನ ಅನ್ನೋದು ನಿನ್ನ ಕೆಪಾಸಿಟಿ ಬಾಯಾಗ ಮಾತು ಬರಬಾರ್ದು ನಿಮಗ. ಹ್ಯಾಂಗ ಏನಪ್ಪ ಇನ್ನ ದುಡ್ಡು ಹಾಕಲೇ ಅಂತ ನಾವು ನೋಡಿ ಹೇಳ್ತೀನಿ ನೋಡ್ಬೇಕು. ತಂಗಿ ಒಂದು ಡ್ಯೂಟಿ ಹೋಗಿಳತ್ತ, ನಾನೊಂದು ಡ್ಯೂಟಿ ಹೋಗಿದ್ನಿ. 3 ತಿಂಗಳ ತಂಗಿಗೆ ನನಗ ಬೆಟ್ ಆಗಿದ್ದಿಲ್ಲತ್ತ. ನೋಡ್ರಪ್ಪ ಯಾವ ಡ್ಯೂಟಿ ಹೋಗಿ ನನಗೆ ನೌಕರಿ ಹೆಚ್ಚದಂದ್ರೆ ಹೇಳೇನ ಇದೇ ದೊಡ್ಡ ಡ್ಯೂಟಿ ಐತೆ. ಅಣ್ಣ ತಂಗಿ ನಿಮ್ಗೆ ಶಿವಸ್ಥಾನದ ಇದೇ ದೊಡ್ಡ ನೌಕರಿ ಐತಿ ನಿಮಗೆ. ನೀವೆಲ್ಲ ಡ್ಯೂಟಿ ಹೋಗ್ತೀರಿ? ಇದೇ ಡ್ಯೂಟಿ ನಂದ. ಹೌದಿಲ್ಲ. ಮಾತ ಗಾತಾಗಿ ಹೇಳಿದ ಅಣ್ಣ ಏರಗೊಡದ ತಮ್ಮ ಅನಿಲ ನನ್ನ ಕಾಲು ಬಿಡಿಸುವ ಕರ್ತವ್ಯ ನಂದತ್ ಹೇಳಿದವ ಅಣ್ಣ ಕರೆ ಐತಿ. ನಿನ್ನ ಕಾಲು ಬೀಳುವ ಮಾತಿ ಊರಾಗ ಮುಟ್ಟ ನಿನ್ನ ಕಾಲ ಕಚ್ಚಾಗಿ ತಗೋತ್ರ ಕರೆ ನಿನ್ನ ಕಾಲು ಬೀಳಲ್ಲ ಕೋಟಿಗೆ ಹೋದ್ರ ಕರೆ ಹೆಂಗ್ರಿ ಹೇಳ್ಯಾರ. ಇದು ಯಾನ್ ಆಟೋಟ ಐತ್ರಿಪ್ಪ ಗಿರೇಕಿ.
ಕಾಲ್ ಬೀಳಲ್ಲ ಕೋರ್ಟಿಗೆ ಹೋಗಿ ನಿನ್ನ ಸಂಗಡ ಕಾವೇ ಆಡಿ ಬಡದೇ ಆಡಿ ಕೇಳ ಪಡ್ಲಿ ಬಳಿ ಒಟ್ಟು ನಿಂದ್ರಾವ್ ಕಡೆ ಒಟ್ಟು ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಇಟ್ಟಿನವ್ರು ತಾನೇ ತಮ್ಮನ ಪಾಲು ಕೊಡ್ತಿತ್ತು ತಮ್ಮ ತಪ್ಪ ಇದೆ ನೀನೇ ನನ್ನ ಕಾಲ ಬೀಳ್ತಿ ಇದು ಹೆಂಗ ಆಗ್ತದ ಗೊತ್ತನ ಹೆಂಗವ ನೀ ಕಂಪ್ಲೇಂಟ್ ಕೊಡಕ್ಕೆ ಯಾರ ಕಡೆ ಕೊಡು ಕೋರ್ಟ್ ಕಚೇರಿಗೆ ಬೇಡ ಇಬ್ರು ನಾಶ ಆಗಬೇಡ್ರಿ ಇದೇ ಜಡ್ಜನ ಕೋರ್ಟ್ ಕಚೇರಿ ಇದ್ದಂಗ ಇದೇ ದೈವದರ್ನ ಇದನ್ನೇ ದೈವದ ಕೈ ಕೊಡುದು ಮಾತಾ ಹೌದಿಲ್ಲ ಇದರಲ್ಲಿ ಹ್ಯಾಂಗ ಬರ್ತದಪ್ಪ ಅಂದ್ರೆ ಇಬ್ರು ಅಣ್ಣತಮ್ರ ಇದ್ರತ್ತ ಇಬ್ರು ಅಣ್ಣತಮ್ರು ಅನಿಲ್ ಒಬ್ಬ ಮತ್ತು ಈ ನಮ್ಮ ಮುರುಗನವರು ಚಂದ್ರವನ್ನ ಒಬ್ಬ ಹೌದು ಹೌದಿಲ್ಲ ಇಬ್ರು ಅಣ್ಣ ತಮ್ಮ ಅಣ್ಣ ಚಂದ್ರವನ್ನ ದೊಡ್ಡವಿದ್ದ ಸಣ್ಣ ತಮ್ಮ ಅನಿಲ್ ಸಣ್ಣವಿದ್ದ ಹುಚ್ಚ ತಮ್ಮನ ಆಡಿನ ಮಲಿಯನ್ನು ಜೋಡಿ ಇಬ್ರು ಅಣ್ಣ ತಮ್ಮ ಇದ್ರು ಅವನ ದಿನ ಅಣ್ಣ ತಮ್ಮರಿಗೆ ಜಗಳ ಬಂತು ಅಣ್ಣ ಇದ್ದ ತಮ್ಮಗ ಪಾಲು ಕೊಡ್ಲಾಕತ್ತಿದ್ದ ಪಾಲು ಕಡು ಬರ್ತಾನಿತ್ತು ಹೌದು ಲಕ್ಷ ಕೊಟ್ಟು ಕೇಳ್ರಿ ಬಂಧುಗಳಿಗೆ ಅನ್ನ ಹೆಂಗ ಕುಟಂತ್ರ ಮಾಡಿ ತಮ್ಮಗ್ ಹೇಳ್ತೀನಿ ವಿಚಾರ ಮಾಡ್ರಿ ನೀವು 2 ಎಕರೆ ಹೊಲ ಇತ್ತು 2 ಎಕರೆ ಹೊಲದೊಳಗೆ ನಡುವ ಒಂದು ತೆಂಗಿನ ಗಿಡ ಇತ್ತು ಮನೆಯೊಳಗೆ ಒಂದೇ ಒಂದು ಎಮ್ಮಿತ್ತು ಹೊತ್ಕೊಳಾಕ ಒಂದೇ ಒಂದು ಕೌದಿತ್ತು ಇಬ್ಬರು ನಡು ಹೌದು ಇಟ್ಟು ಬಿಟ್ಟು ಮತ್ತೇನು ಇದ್ದಿದ್ದಿಲ್ಲ ಹೌದು ಅನ್ನ ಚಂದ್ರವನ್ನ ಪಾಲ ಮಾಡಿದ ಅನಿಲ ಏನಂತೀರಿ ಏನಂತೇವ ಏ ಅನಿಲ ಏನು ಮೇಲ್ಪಟ್ಟು ನನ್ನ ಜೋಡಿ ನೀ ಹೊಂದುದಿಲ್ಲ ಕೊಡ್ಲಿ ಬಡಿಗೆ ತಗೊಂಡ್ ನಿಂದ್ರವತ್ತಮ್ಮ ಹೌದಾ ಮಗನ ನೀನ್ ತಗೊಂಡು ಬ್ಯಾರೆ ಆಗಂತೀವ ಅನ್ನ ಕುಲ್ಲಪ್ಪ ಅನಿಲ ಇವೇ ಚಂದ್ರಪ್ಪ ರೀ ಇದೇ ನಮ್ಮ ಅಣ್ಣ ಚಂದ್ರಣ್ಣ ಚಂದ್ರಪ್ಪ ಮತ್ತೆ ಮ್ಯಾಲಿನ ಚಂದ್ರಪ್ಪ ಅನ್ರಿ ಮುರುಗನೂರ್ ಚಂದ್ರಪ್ಪ ರೀ ಹೌದು ಹೌದಿಲ್ಲ 2 ಎಕರೆ ಹೊಲ ಐತಿ ಮ್ಯಾಲಿನ ಪಟ್ಟಿ ನೀ ತಗೋತಾವ ತಳಗಿನ ಪಟ್ಟಿ ನನಗೆ ಇರ್ಲ ನೀವು ಹೌದು ಹೌದಿಲ್ಲ ಆಯ್ತು ಅನ್ನ ಅಂದೇವ್ ನಮ್ಮ ಮಣ್ಣಿನ ಹೂ ಅಂದ ಮತ್ತ ಒಂದೇ ಒಂದು ನಡು ತೆಂಗಿನ ಗಿಡ ಇತ್ತು ಅನ್ನ ಪಾಲ ಮಾಡಿದ ಚಂದ್ರವಾಣಿ ಹಾಗ ಏನ್ ವಿಚಾರ ಮಾಡಿ ಪಾಲ ಮಾಡದ ತಮ್ಮ ಮ್ಯಾಲಿಂದ ನನಗಿರ್ಲಿ ಕೆಳಗಿಂದ ನೀ ತಗೊಂಡೆವು ನೋಡ ಪಾಲ ಮಾಡುದು ಎಷ್ಟು ಚಂದ ಆಯ್ತು ಈ ಸಣ್ಣ ತಮ್ಮ ಮಣ್ಣಿನ ಹೂನ ಅಂದ ಅನ್ನಗ ಹುಚ್ಚರಿ ಮತ್ತ ಮನೆಯೊಳಗೆ ಒಂದೇ ಒಂದು ಎಮ್ಮಿತ್ತು ತಮ್ಮ ಮುಂದಿನ ನೀ ತಗೋ ಹಿಂದಿನ ನನಗ್ ಕೊಡಂದೇವು ಹೌದಾ ಕೆಲ್ಸದ ಕಡೆ ಹೋದೇವ ಹಾಲಿಗೆ ಸ್ವಲ್ಪ ಸಮಾಧಾನ ಇರ್ಲಿ ಹೌದಿಲ್ಲ ಇಟ್ಟ ಮನ್ಯಾಗ ಒಂದೇ ಒಂದು ಕೌದಿತ್ತು ಇವ್ ಚಂದ್ರವಾನ ಪಾಲ ಮಾಡಿದ ತಮ್ಮಗ ಹೆಂಗ ಮಾಡ ನಮ್ಮ ನೀವ ತಮ್ಮ ಹಗಲಿ ನೀ ತಗೋ ರಾತ್ರಿ ನನಗ್ ಕೊಡಂದೇವು ನೋಡ್ರಿ ಮತ್ತೆ ಅನಿಲ್ ನೀನು ಪಾಲ ಕೊಟ್ಟ ಹಂಗ ಬರೀತನ ನಾವ ಏನು ಪಾಲ ಮಾಡ್ಬೇಕು ಹೌದು ಹೆಂಗ ಪಾಲ ಮಾಡಿದ ಅನ್ನ ಹಿಂಗೆ ಕೆಲವೊಂದು ದಿನ ತನ್ನ ಹೊಲ ತಾ ಬಿತ್ತುಕೊಂಡು ನಡೆದಿತ್ತ ಬಾಳೆ ನಡೀತು ಹಿಂಗೆ ಒಂದು ವರ್ಷ ನಡೀತಿ ಆ ಹೊಲದೊಳಗೆ ಒಂದೇ ಒಂದು ತೆಂಗಿನ ಗಿಡ ಇತ್ತಲ್ಲ ಅಗತ್ಯ ಮಾಡ್ತಿದ್ದ ನೀರ್ ಹಾಕ್ತಿದ್ದ ಗೊಬ್ಬರ ಹಾಕ್ತಿದ್ದ ತೆಂಗಿನಕಾಯಿ ಹಾಕ್ತಿದ್ದು ಬ್ಯಾಸಿಗೆ ಬರ್ತದೆ ಎಳ್ನೀರ್ ತಗೊಂಡ್ ಇಳಿಸ್ಕೊಂಡು ಮ್ಯಾಲಿನ ಪಾಲ್ ಅನ್ನಗಿತ್ತು ಎಳ್ನೀರ್ ತಗೊಂಡ್ ಇಳಿಸ್ಕೊಂಡು ಕುಡ್ಲಕತ್ತೀವಿ ಅನ್ನ ಮಾರ್ಲಾಕತ್ತ ಲಾಭ ತಗೊಳಕತ್ತ ಬಾಡಿ ನೀರ್ನ ಹಾಕೋದು ಮ್ಯಾಲೆ ಎಳ್ನೀರ್ ಅವ್ರು ತೊಳ್ದು ಮತ್ ದಿನಾಲು ಎಮ್ಮೆ ಮೇಸ್ಕೊಂಡು ಬರ್ತಿದ್ದ ದವಣಿ ಕಟ್ತಿದ್ದೇವ್ ಅಂತಮ್ಮ ಹೌದು ಸಂಜೆ ಕೂತ ಗಂಡ ಐತಿ ಗಜ್ಜ ಕೂತ ಹಾಲು ಹಿಂಡಾಕತ್ರಿ ಅವರು ಮುಂದ ಮೇವು ನಾವೇ ಹಿಂದಿ ಇವ್ರು ಇಬ್ರು ಕೂತು ಹಿಂಡವ್ರು ಹೌದಿಲ್ಲ ಮತ್ ಹಗಲಿ ತಮ್ಮಗ ಪಾಳೆ ಎತ್ತು ಕೌದಿ ರಾತ್ರಿ ಗಂಡ ಐತಿ ಬೆತ್ತ ಹೊತ್ಕೊಂಡು ಮಕ್ಕೊಳಕತ್ರು ತಾಮ್ ಬೆಳೆದಾಗಲ್ಲ ತಂಡ್ಯಾಗ ಅವಾಗ ತಮ್ಮಗರು ಐತ್ರಿ ಏನಂತ ನಮ್ಮ ಅಣ್ಣ ಮಗ ಮೋಸ ಮಾಡ್ಯಾನ ನೀವು ಚಂದ್ರಪ್ಪ ಅನ್ನವ ಮೋಸ ಮಾಡ್ಯಾರ ನಮ್ಮ ಅಣ್ಣ ಚಂದ್ರಪ್ಪ ಮೋಸ ಮಾಡ್ಯಾನು ಹೌದು ಇವನ ಒಂದಿನ ಹೋಗ್ಬೇಕು ನಾನು ಹಾಕಬೇಕೇನ ಸ್ಕೆಚ್ ಅಂದವ ಹೌದು ಹಿಂಗೆ ನಾಗಣಸೂರ ಗ್ರಾಮದಾಗ ಹಾಲ ಬಣ್ಣ ಉಂಡ ದೈವ ಕಡೆ ಬಂದಿವ ಹುಡುಗ ದೈವ ಕುಯ್ತು ಈಗ ಹೆಂಗ ನಮ್ಮ ದೈವದವ್ರು ಕೂತಿರ್ಲ ಹೌದು ಯಪ್ಪ ನಮ್ಮ ಅಣ್ಣ ನೋಡ್ರಿ ಹಿಂಗ ಮೋಸ ಮಾಡ್ಯಾನ ಹಿಂಗ ಪಾಲ ಮಾಡ್ಯಾನ ಮತ್ ಇದ್ರಾಗ ಮೋಸ ಆಗ್ಯದ ಈ ಮೋಸದಿಂದ ಪಾರ ಆಗ್ಬೇಕ್ರೆ ಏನ್ ಮಾಡ್ಬೇಕು ಅಂತ ಅನಿಲ್ ಬಂದ್ರೆ ಹಾಲ ಬಣ್ಣ ಉಂಡ ದೈವದ ಕಡೆ ನಾಗಣಸೂರ್ ಹಿರಿಯರ ಕಡೆ ಬಂದಿವ ಬಾಂಧವಿ ಅವಾಗ ಹಿರಿಯರೆಲ್ಲಾ ಒಂದ ಪ್ಲಾನ್ ಹುಡಿರವ್ರು ಪ್ಲಾನ್ ಮಾಡ್ಕೊಂಡ್ರು ಏನಂತೇಳಿ ನಿಮ್ಮ ಅಣ್ಣ ಮ್ಯಾಲ ಏನ ಗಿಡ ಹತ್ತಿರ್ತಲ್ಲ ಅವಾಗ ಕೊಡ್ಲಿ ಹಿಡ್ಕೊಂಡಿದ್ರ ಮಗ ಅವ್ ತಾನ ಕೊಡ್ತಾನಂದ್ರ ನಿಮ್ರ ಕೊಡ್ಲಿ ಚಪ್ ಕೊಡ್ಲಿ ಹಿಡ್ಕೊಂಡ ಇವ ಅಣ್ಣ ಮ್ಯಾಲ ಎಳ್ನೀರಿ ತಗೊಳ್ಳಕತ್ತಿದ್ದ ಕಡಿತಲ್ಲೇ ಚಂದ್ರಪ್ಪ ಕಡಿತಲ್ಲೇ ಚಂದ್ರವನ್ನ ಕಡಿತಲ್ಲೇ ಅಂತಿದ್ವಿ ಕೆಳಗ್ ನಿಂತ ಬಡ್ಡಿ ಕಡಿತೀನಿ ಇವ್ ಮ್ಯಾಲ ಏರಿತ್ತು ಚಂದ್ರವನ್ನ ಮ್ಯಾಲ ಏರಿದ್ದ ಕೆಳಗ್ ಕಡಿತಲ್ಲೇ ಕಡಿತನ ಗಿಡ ಹತ್ತಿದ್ದ ಅಣ್ಣಿಲ್ಲ ಹಂಗ್ಯಾ ಕಡಿತವ ಸುಮ್ಮಿರ ಹತ್ತಿದ್ದವ ಮ್ಯಾಲಿನ ಪಾಲಿಂದ ಐತಿ ಕೆಳಗಿನ ಪಾಲ್ ಅಂದೈತಿ ನಾ ಏನ್ ಬೇಕಾದ್ ಮಾಡವ್ ನಾನು ಕೆಳಗಿನ ಪಾಲ್ ಹತ್ತಿದ್ದೀವಿ ಬೇಕಾದ್ ಮಾಡವ್ ನನ್ನ ಪಾಲ್ನ ಕಡಿಯವನಿ ನಾನ್ ಕಡಿಯವನಿ ಅಂದವ ಹೋಗಿ ಅವ್ನ ಕಡ್ದಿದ್ದೀನಿ ಇಲ್ರಿ ನೀನ್ ನನ್ನ ಜೈಲ್ ಹೆಚ್ಚಿ ಇಲ್ಲ ಹಂಗ ಗಾಬ್ರೆ ಬೇಡ್ರಿ ಹೌದಿಲ್ಲ ಇಟ್ಟ ಹಂಗ ತಮ್ಮ ಕೆಳಗಿನ ಇಳಿದು ಬರ್ತೀನಿ ನಿನಗೂ ಪಾಲ ಕೊಡ್ತೀನಿ ಸಮಾಧಾನ ಇರಂದವ ಎಲ್ಲಿ ಬತ್ತವ್ರ ಕೆಂಪಣ ಮಣಿಲ್ಲ ಅಂತ ಹೌದಿಲ್ಲ ಕೊಡ್ಲಿ ಕೈಯಾಗ ಬತ್ತು ಅರ್ಧ ಪಾಲ ಸರಿ ಕೊಟ್ಟಿವ ಅನ್ನ ಹೌದಿಲ್ಲ ಮನ್ಯಾಗ ಒಂದೇ ಒಂದು ಎಮ್ಮಿತ್ತು ಆ ಎಮ್ಮಿ ಹೋಗಿ ತಮ್ಮ ದವಣಿ ಕಡ್ತಿದ್ದ ಇವ್ರ ಗಂಡ ಇಂತ ಹಿಡ್ಲಿಕ್ಕಿದ್ರು ಅವ್ರ ಪ್ಲಾನ್ ಹೇಳಿದ್ರು ಹಿರಿಯಾರ ಏನತ್ತವ ನಿಮ್ಮ ಅಣ್ಣ ಏನ್ ಹಿಂಡಾಕ್ ಕುಂದಿರ್ತಲ್ಲ ಏನ್ ಹಿಡ್ದಾಕ್ ಕುಂದಿರ್ತಾನ ಬಡಿಗೆ ತಗೊಂಡ್ ಮುಂದೆ ಅಂತ ಸೊಟ್ಟ ಹೊಡಿ ಮಕ್ಕಕ್ಕಂತ ಅವಾಗ ಸಾಲ ಪಾಲ ಕೊಡ್ತಾರ ಅಂದ್ರ ಅವ್ರು ಎಮ್ಮಿ ಮಾರಿ
ಹೌದಿಲ್ಲ ಹೌದು. ಇವ ಅನ್ನ ಹಿಂಡುತ್ತಿದ್ದ ಬಡಗಿ ತಗೊಂಡು ಯಾಡಕ್ ಹೊಡಿತಿದ್ದ ಯಾರು ಎಮ್ಮಿ ಹೊಡಿತಿದ್ದ ಮುಂದ್ ಮಾರಿ ಹೊಡೆದ. ಎಮ್ಮಿ ಯಾವಾಗ ಹೊಡೆದ ಲಟ್ ಅಂತ ಹಿಂದ ಜಾಡಿಸಿ ಅನ್ನನ ಯಾಟ ಹೊಡ್ತಾ ಒತ್ತು ಬಿಡ್ತಿ ಎಮ್ಮಿ. ಹಾಲಿನ ಗಡಿಗೆ ಒತ್ತಾಟಿ ಮಾಡಿ ಒತ್ತಾಟಿ ಆ ಚಂದ್ರವನ್ನು ಒತ್ತಾಟಿ ಆ ಹಾಲಿನ ಗಡಿಗೆ ಒತ್ತಾಟಿ ಆಯ್ತು. ಯಾವಾಗ ಎಮ್ಮಿ ಕಡೆ ಹಿಂದ ಲೊತ್ತಿ ಬಿದ್ದು ಅವಾಗ ತಮ್ಮ ನಿನಗ್ ಕೊಡ್ತೀನಿ ಪಾಲ ಹಾಲು ಕೊಡ್ತೀನಿ ಬಾರ ಸುಮ್ ಒದಿಬೇಡ ಒದಿಸ್ಬೇಡ ಅದ್ ಕಲಿ ಅನ್ನವ ಬಾಂಡ ಹಿಂಗ ಒದಿಸ್ಕೊಂಡು ಕೆಲಸ ಮಾಡ್ಬೇಡ ಚಂದ್ರವನ್ನ ಹಿಂಗ್ಯಾಕ್ ಮಾಡ್ತಿ ದೊಡ್ಡವಾಗಿ. ಇನ್ನು ಹಾಸಿಗೆ ಬರ್ರಿ ಲಾಸ್ಟ್ ಫೈನಲ್ ಹಾಸಿಗೆ ಭಾಳ ಚಂದ ಐತಿ. ಏನ್ ಹಾಸಿ ಕೊಡದ ಹಾಸಿಗೆ ಐತಿ ಒಂದೇ ಆ ಕೌದಿತ್ತು ಕೌದಿ ಹಿರಿಯರ ಪಕ್ಕ ಮತ್ತ ಹಾಲಬನ ಉಂಡು ತೆಗೆದ್ರು ಬಾಳ ಶಣೆ ಇರ್ತಾರ ಪಂಚಿಕೆ ಮಾಡೋರು. ಹಿರಿಯರಂದ್ರೆ ಪರಿ ಕೊಟ್ರಿ ಅದಕ್ಕೆ ಹಿರಿತನಕ್ಕೆ ಪರಿವ್ರಿ ಅದಕ್ಕೆ ಮುಳ್ಳಿನಿಂದ ಮುಳ್ಳು ತೆಗಿತಾರ ಅವ್ರ ಹಿರಿಯರ. ಹೌದಿಲ್ಲ ತಮ್ಮ ಸಂಜಾನ ನಿನ್ನ ಪಾಲಿ ಏನಿರ್ತದಲ್ಲ ಪಾಲ್ ಇರ್ತದಲ್ಲ ಅವಾಗ ತೋರ್ಸ್ಕೊಂಡ್ ಸಂಜೆಕ್ ನಿಮ್ ಅನ್ನ ಕೊಡೋಗಂದ್ರ ಅವ್ರು. ಚಂದನ ಎಮ್ಮಿ ತರಮುದು ಯಾವ ದೊಡ್ಡ ಬಾಯಾಗ ತೋರ್ಸ್ಕೊಂತ ನಿಮ್ಮ ಅನ್ನ ಕೊಡು ನಿಮ್ ಕೊಡಂದ್ರು. ಸಂಜೆಕ್ ತಂದ ಅನ್ನಗ ತೋರ್ಸ್ಕೊಂಡ್ ತಂದ ಆ ಕೌದಿ ತಂದ ಅನ್ನ ಕೊಟ್ಟ ಅವಾಗ ತಮ್ಮ ಅನ್ನಂತಾನ ಏನಂತ ಅನಿಲ ಹಿಂಗ್ಯಾಕ್ ತೋರ್ಸ್ಕೊಂಡ್ ಬಂದಿ ದಿನ ಚಲೋ ತರ್ತಿದ್ಯ ಒಣಗಿಸ್ಕೊಂಡ್ ಅಂತಂದವ. ದಿನ ಚಂದ ತರ್ತೀನಿಪ್ಪ. ಹಗಲಿ ಪಾಲು ನಂದೈತಿ ರಾತ್ರಿ ಪಾಲು ನಿಂದೈತಿ. ಹಗಲ್ಲ ಏನಕ್ ಮಾಡೋಣ ಕೌದಿ ಮಾತ್ರ ನಿನಗ್ ಪಾಲ ಕೊಟ್ಟಿನಿ. ಹೊಸದ ತಂಡ ಹೆತ್ತಿ ಕೌದಿ ಗಚ್ಚೆ ಹೊತ್ಕೊಂಡ್ ಮಕ್ಕೋರಿ ಅಂದವ. ಏನ್ ಬ್ಯಾಸಪ್ಪ ಇಲ್ಲ ತಮ್ಮ ನಿನಗ ಮೋಸ ಆಗ್ಯದ ನಾ ಸರಿಯಾಗಿ ಪಾಲ ಕೊಡ್ತಂತೆ ತಮ್ಮನ ಕರ್ಕೊಂಡು ಮತ್ತೆ ಸರಿಯಾಗಿ ಪಾಲ ಮಾಡಿದ. ಹಿಂಗೆ ತಾನೇ ಪಾಲ ಕೊಡ್ಬೇಕು ಅಣ್ಣ ನೀನು ಕೊಡ್ಲಿ ಒದಕಿ ಬಂದು ಅಂದ್ರೆ ಅಷ್ಟೇ ಸರಿಯಾಗಿ ಪಾಲ ಕೊಡವ್ರು ನೀ ತಮ್ಮಗ. ನೀ ಇಲ್ಲದ ಮೋಸ ಮಾಡಿ ಗಳಸಾವ್ ನೀನ ಗಳಸಾವ್ರಿ ನೀವು ಬರ್ಕೋರಿ ಎಷ್ಟು ಪಾಯಿಂಟ್ ಬರ್ಕೋತಿ ಒಟ್ಟು ಪಾಯಿಂಟ್ ನೆನಪುಡಂಗಿಲ್ಲ ಅವ ಅನ್ನಗ. ಆ ಪೆನ್ನ ಮಸಿ ಐತ ಪೆನ್ ಐತೆ ಕುಡಿಯೋದು ಕೊಡು ಇಲ್ಲಿ ಹೌದಿಲ್ಲ. ಅದಕ್ಕಾಗಿ ಹೇಳ್ತಿದ್ ನೋಡ್ಬೇಕು ಅಣ್ಣ ಏನ್ ಹೇಳ್ತಿದ ಅಣ್ಣಾಚಿ ತಮ್ಮ ಹೊತ್ತೇರಿ ಹೊಡೆದ ನಿನ್ನ ಕಾಲು ಬೀಳಿಸ್ಕೊಂಡೆ ಮಂಗಳಾರತಿ ಮಾಡ್ತಾನೆ ಇರ್ಲಿ ನಾಯ ಬೀಳ ಕೇಳ ದೊಡ್ಡ ಅಣ್ಣನ ಬಿದ್ರು ಬೀಳು ಬೀಳತ್ನಲ್ಪ ಮತ್ತೇನ್ ಮಾಡ್ಲಿ ಬೀಳಬೇಕಾಗ್ತದ. ಯಾಕಂದ್ರೆ ಶ್ರೀರಾಮಚಂದ್ರ ಪ್ರಭುರಾಮಚಂದ್ರ ಅಣ್ಣ ದೊಡ್ಡವಿದ್ದ ತಮ್ಮ ಭರತ ಸಣ್ಣವಿದ್ದ ಸಣ್ಣವಿದ್ದ ಲಕ್ಷ್ಮಣ ಸಣ್ಣವಿದ್ದ ಶತ್ರುಘ್ನ ಸಣ್ಣವಿದ್ದ. ಹೌದಿಲ್ಲ ಅನ್ನಗ ಎಷ್ಟೋ ಮಾಡಿ ಎಲ್ಲಾರು ಕೂಡ ನಮ್ಮ ಅನ್ನನೇ ದೊಡ್ಡ ತಂದೆಯ ಸ್ಥಾನ ನಮ್ಮ ಅನ್ನಗ ತಿಳ್ಕೊಂಡು ರಾಮನ ಕಾಲು ಬಿದ್ದಾರ ಭರತ ಶತ್ರುಘ್ನ ಲಕ್ಷ್ಮಣ ಕುಡ್ಕೊಂಡು. ನಾನು ಬೀಳ್ತೇನೆ ಇಲ್ಲಿ ಬೀಳಲ್ಲ ಮನೆಯಾಗ ಬೀಳ್ತಾನ ಅನ್ನಿ ಅವನ ಕಾಲು ಬಿಡಿಸ್ರು ಅನಿಲ್ ನಮ್ಮ ಅನಿಲ್ ನಿನ್ನ ಕಾಲು ಬೀಳ್ತಾನಲ್ಲ. ಹೌದು ಹೊತ್ತೇರು ಕೂಡ ಮಂಗಳಾರತಿ ಆಗೋದ ಆರತಿ ಬೆಳಗ್ಗೆ ರಾಖಿ ಕಟ್ಟು ನಿನ್ನ ಕಾಲು ನಾನು ಬೆಳೆಸ್ಕೊತೀನಿ. ರಕ್ಷಾ ಬಂಧನ ಒಳಗ ಕಾಲು ಬೀಳಬೇಕು ಬಹಳ ದೂರ ಇಲ್ಲ. ಮತ್ತ ಹಬ್ಬದಾಗ ಆರತಿ ಬೆಳಗವ್ರಿ ನಾವು ನಾವೇ ಬೆಳಗ್ಬೇಕು ತಂಗಿನೇ ಬೆಳಬೇಕಲ್ಲ. ಅವಾಗೂ ಬೆಳಗುದಿಲ್ಲ ಅವಾಗೂ ಕಾಲು ಹಿಡುದಿಲ್ಲ ಅಂದೆ ಅಂದ್ರ ನಾಳೆ ನನ್ನ ಲಗ್ನ ಮಾಡಿ ಕೊಡತ್ ಅಗಸಾಗ ನಿಂತು ಉಡಕ್ಕೆ ಹಾಕೋದು ಹೋಗೋತ್ ಮುಂದಾರ ನೀ ಬೀಳಬೇಕ. ಕಾಲು ತೊಳೆಯಬೇಕ ತಂಗಿದ ಗಂಗಾಳದಾಗ ಕಾಲು ಹಿಡಿಯಬೇಕ. ಕಾಲು ಹಿಡಿಸ್ಕೊಂಡೆ ಮಂಗಳಾರತಿ ಮಾಡೋ ಮಗಳ ನಾನಿದೀನಿ. ಹೌದಾ ಮತ್ತ ಲಗ್ನ ಆಗತ್ತನಂತೇಳಿ ಹೇಳೋ ಮಗಳ ಅಲ್ಲ. ಇದು ಮೊದಲು ತಲೆಯಾಗ ನೆನಪಿರ್ಲಿ. ಹೆಂಗ್ರಿ ಮನೆ ಹಿರಿಯರು ತಿಳಂಗಿಲ್ಲ ಲಗ್ನ ಮಾಡ ಅಣ್ಣ ಮದುವೆ ಬೇಕಂದ್ರೆ ಹೆಂಗ ಬೇಡ್ತಾರಿ. ಹೌದಿಲ್ಲ ಯಾರು ಬಿಡ್ತಾರ ಗಣಮಕ್ಳು ಮಾಡಿದ್ರಿ ಹೆಂಗ್ರಿ ನೀವು ಕುರ್ಚಿ ಮೇಲೆ ಕೂತ್ ಹೇಳಿದ ಮಾತು ಮಾತಾಡಬಾರ್ದು ದೊಡ್ಡವರಾಗಿ ಹಿರಿಯ ಮನುಷ್ಯರಾಗಿ ಇರ್ಲಿ. ಅದಕ್ಕಾಗಿ ಮುಂದಿನ ಸಂದಿನಾಗ ಹೌದಾ ಅನ್ನ ಏನು ಮಾತಾಡ್ತಾನ ಮಾತಾಡ್ಲಿ ಬಾಳೇನು ಮಾತಾಡೋಂತ ಅವಶ್ಯಕತೆ ಈ ಪಾತ್ರ ವಿಷಯ ಬಿಟ್ಟು ಮುಂದೆ ತಾಯಿ ಮಗನ ವಿಷಯ ಏನು ಮಾರ್ಗ ಹಾಡಿ ಮಾರ್ಗದಾಗಿನ ಮುಂದೆ ಮಾತುಗಳದಾವ. ಹೌದು ಅದಕ್ಕೆ ಕೇಳು ಹೇಳುವ